ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಅಧಿಸೂಚನೆ ಹೊರಡಿಸಿದ. ಅದು ದಿನಾಂಕ ನೋಡ್ಕೊಡ್ರಿ, ದಿನಾಂಕ 20/9/2025 ಅದೇನು ಹೊರಡಿಸಿದೆ 20/5/2025 ಅಂದ್ರೆ ವಿಷಯ ಕೊಟ್ಟಿದ್ದಾರೆ ನೋಡ್ರಿ. ಏನು ವಿಷಯ ಅನ್ನೋದಾದರೆ 2026ರ SSLC ಮತ್ತು ದ್ವಿತೀಯ PUC ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ತಾತ್ಕಾಲಿಕ ವೇಳಾಪಟ್ಟಿಗಳನ್ನು ಪ್ರಕಟಿಸುವ ಕುರಿತು ಅಂತ ಹೇಳಿದ್ದಾರೆ. ಇದು ಅಧಿಸೂಚನೆ. ಇನ್ನು ಅಧಿಸೂಚನೆಯಲ್ಲಿ ಏನು ಹೇಳಿದ್ದಾರೆ ನೋಡೋಣ. 2026ರ SSLC ಮತ್ತು ದ್ವಿತೀಯ PUC ಪರೀಕ್ಷೆ 1 ಮತ್ತು ಪರೀಕ್ಷೆ 2ರ ತಾತ್ಕಾಲಿಕ ವೇಳಾಪಟ್ಟಿಗಳನ್ನು ಮಂಡಳಿಯ ಜಾಲತಾಣವಾದಂತಹ www.kseab.karnataka.gov.in ದಿನಾಂಕ 20/9/2025 ಪ್ರಕಟಿಸಲಾಗಿದೆ. ಅಂದರೆ ಇಂದು ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಸದರಿ ವೇಳಾಪಟ್ಟಿಗಳನ್ನು ಮಂಡಳಿಯ ಜಾಲತಾಣದಿಂದ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸೂಚನಾ ಫಲಕದಲ್ಲಿ ಪ್ರಕಟಿಸಲು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ತಿಳಿಸಲಾಗಿದೆ ಅಂತ ಹೇಳಿದ್ರಿಂದ ಈ ಒಂದು ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ಇನ್ನು ಈ ಅಧಿಸೂಚನೆಯ ಪ್ರಕಾರ ಯಾವೆಲ್ಲ ದಿನಗಳಂದು ಪರೀಕ್ಷೆಗಳು ನಡೆಯಲಿವೆ ಅಂತ ಹೇಳಿದ್ರಿಂದ ನೋಡೋಣ. ಹಾಗೆ ಅದರ ಜೊತೆಗೆ ಈ ಪ್ರತಿಯನ್ನು ಮಾಹಿತಿಗಾಗಿ ಅಂತ ಹೇಳಿದ್ರಿಂದ ಮಾನ್ಯ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆ ಹಲವಾರು ರೀತಿಯ ಕಾರ್ಯದರ್ಶಿಗಳು, ಆಪ್ತ ಕಾರ್ಯದರ್ಶಿಗಳಿಗೆ ನೀಡಲಾಗಿರ್ತದೆ. ಅದನ್ನು ನೀವು ಇಲ್ಲಿ ನೋಡ್ಬೋದಾಗಿರ್ತದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಲ್ಲಿ ನೋಡ್ರಿ, ದಿನಾಂಕ ಕೂಡ ಕೊಡಲಾಗಿದೆ. ಸೊ ಅದೇ ದಿನಾಂಕ ಇದೆ. ಹಾಗೆ ಅಂದರೆ 2026ರ ದ್ವಿತೀಯ PUC ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿಯಾಗಿದೆ. ಇದು ಪರೀಕ್ಷೆ ಯಾವತ್ತಿನಿಂದ ಸ್ಟಾರ್ಟ್ ಆಗ್ತಾವೆ ಅನ್ನೋದಾಯ್ತಂದ್ರೆ ಇಲ್ಲಿ ನೋಡ್ರಿ, ಪರೀಕ್ಷೆ ಫೆಬ್ರವರಿ 28, 2026ರಂದು ಮೊದಲನೇ ಪರೀಕ್ಷೆ ಸ್ಟಾರ್ಟ್ ಆಗ್ತದೆ. ಅಂದರೆ ಶನಿವಾರ, ಸ್ಯಾಟರ್ಡೆ. ಹಾಗಾದರೆ ಆ ದಿನದಂದು ಕನ್ನಡ ಮತ್ತು ಅರೇಬಿಕ್ ಭಾಷೆಗಳ ಪರೀಕ್ಷೆಗಳು ಇರ್ತವೆ. ವಿಷಯದ ಸಂಕೇತವನ್ನು ಕೂಡ ಕೊಟ್ಟಿದ್ದಾರೆ. ಕನ್ನಡದ ವಿಷಯ ಸಂಕೇತ 1 ಆಗಿರ್ತದೆ, ಯಾಕಂದರೆ ಅದು ಮಾತೃಭಾಷೆ. ಸೊ ಹಾಗಾಗಿ ಅದನ್ನು ಇಟ್ಟಿರ್ತಾರೆ. ಸೊ ಅರೇಬಿಕ್ ಭಾಷೆ 11 ಆಗಿರ್ತದೆ. ಇನ್ನು ಸಮಯ ಏನಂತಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಅಂದರೆ ನಿಮಗೆ 3 ಗಂಟೆಗಳ ಕಾಲಾವಕಾಶವನ್ನು ಈ ಪರೀಕ್ಷೆಗೆ ನೀಡಲಾಗಿದೆ. ಸೊ ಎಲ್ಲ ಪರೀಕ್ಷೆಗೆ ಕೂಡ 3 ಗಂಟೆಯನ್ನು ನೀಡಿರ್ತಾರೆ. ಹಾಗೆಯೇ ಗರಿಷ್ಠ ಅಂಕಗಳು ಎಷ್ಟು ಅಂತಂದ್ರೆ 80. ಇನ್ನು 20 ಅಂಕಗಳು ಏನಾಗಿರ್ತವೆ ಅಂತಂದ್ರೆ ಆಂತರಿಕ ಪರೀಕ್ಷೆಗಳನ್ನು ತೆಗೆದುಕೊಂಡಿರ್ತಾರೆ. ಸೊ ಹಾಗಾಗಿ ಎರಡೂ ಸೇರಿ ಎಷ್ಟಾಯಿತು, 100 ಅಂಕಗಳಿಗೆ ಪರೀಕ್ಷೆ ಆಯಿತು. ಇನ್ನು ಎರಡನೇ ಪರೀಕ್ಷೆ ಭಾನುವಾರದಂದು ರಜೆ ಇದ್ದ ಕಾರಣ ಎರಡನೇ ಪರೀಕ್ಷೆಯನ್ನು ಸೋಮವಾರ ಅಂದರೆ ಮಾರ್ಚ್ 2ನೇ ತಾರೀಕಿನಂದು ಸೋಮವಾರದಂದು 2026ರಲ್ಲಿ ತೆಗೆದುಕೊಳ್ಳತಕ್ಕಂಥದ್ದು. ಆ ದಿನದಂದು ಪರೀಕ್ಷೆ ಯಾವುದಿರ್ತದೆ ಅಂದರೆ ಭೂಗೋಳಶಾಸ್ತ್ರ, ಸಂಖ್ಯಾಶಾಸ್ತ್ರ, ಮನಃಶಾಸ್ತ್ರ, ಜಿಯೋಗ್ರಫಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಸೈಕಾಲಜಿ ಅವುಗಳ ಸಂಖ್ಯೆ ತಿಳ್ಕೊಟ್ಟಿದ್ದಾರೆ. ಸೊ ಸಮಯ ಕೂಡ ಸೇಮ್ ಇರ್ತದೆ, 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ, 3 ಗಂಟೆ ಕಾಲಾವಕಾಶ, 80 ಗರಿಷ್ಠ ಅಂಕಗಳಾಗಿರ್ತವೆ. ಇನ್ನು ಮುಂದಿನ ಪರೀಕ್ಷೆ ನೋಡೋದಾಯ್ತಂತಂದ್ರೆ ಅದು ಯಾವುದಂತಂದ್ರೆ ಇಂಗ್ಲೀಷ್ ಆಗಿರ್ತದೆ. ಇಂಗ್ಲೀಷ್ ಪರೀಕ್ಷೆ ಯಾವಾಗಿರ್ತದೆ ಅಂತಂದರೆ ಮಂಗಳವಾರ 3ನೇ ತಾರೀಕು ಮಾರ್ಚ್ 3ನೇ ತಾರೀಕಿನಿಂದ ಇರುವಂಥದ್ದು. ಸೊ ಸಮಯ ಪರೀಕ್ಷೆ ಸಮಯ ಮತ್ತು ಗರಿಷ್ಠ ಅಂಕಗಳನ್ನು ಇಲ್ಲಿ ನೀವು ನೋಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಪರೀಕ್ಷೆ ಯಾವುದಂತಂದ್ರೆ ಬುಧವಾರದಂದು ನೋಡ್ರಿ, ಏನು ಕೊಟ್ಟಿದ್ದಾರೆ, ಮಾರ್ಚ್ 3ನೇ ತಾರೀಕು ಅಂದರೆ 2026 ಮಾರ್ಚ್ 4ನೇ ತಾರೀಕಿನಂದು ಬುಧವಾರ ಯಾವ ಪರೀಕ್ಷೆಯನ್ನು ನೀಡಿದ್ದಾರೆ ಅಂತ ಅನ್ನೋದಾದ್ರೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಹಾಗೂ ಫ್ರೆಂಚ್ ಭಾಷೆಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು ಇರತಕ್ಕಂಥದ್ದು. ಸಮಯ ಹಾಗೂ ಗರಿಷ್ಠ ಅಂಕಗಳು ನೋಡ್ಕೊಡ್ರಿ. ದೆನ್ ನೆಕ್ಸ್ಟ್ ಯಾವುದಂತಂದ್ರೆ ಇತಿಹಾಸ ಮತ್ತು ಗೃಹ ವಿಜ್ಞಾನ, ಹಿಸ್ಟ್ರಿ ಆ್ಯಂಡ್ ಹೋಮ್ ಸೈನ್ಸ್ ಇರ್ತದೆ. ಯಾವತ್ತಂದ್ರೆ ಮಾರ್ಚ್ 5ನೇ ತಾರೀಕಿನಿಂದ
ಗುರುವಾರದಿಂದ ಏನಾಗಿರ್ತದೆ ಈ ಪರೀಕ್ಷೆ ಇರುವಂಥದ್ದು. ಇತಿಹಾಸ ಮತ್ತು ಗೃಹ ವಿಜ್ಞಾನ. ನೆಕ್ಸ್ಟ್ ಪರೀಕ್ಷೆ ಯಾವುದಂತಂದ್ರೆ ಭೌತಶಾಸ್ತ್ರ. ಅದು ಯಾವಾಗಿರ್ತದೆ ಅಂದ್ರೆ ಮಾರ್ಚ್ 6ನೇ ತಾರೀಕು ಶುಕ್ರವಾರದಂದು ಇರ್ತಕ್ಕಂಥದ್ದು. ಇನ್ನು 7ನೇ ತಾರೀಕಿನಂದು ಶನಿವಾರ ಐಚ್ಛಿಕ ಕನ್ನಡ, ವ್ಯವಹಾರ ಅಧ್ಯಯನ, ಭೂಗರ್ಭಶಾಸ್ತ್ರಗಳು ಪರೀಕ್ಷೆಗಳು ನಡೆಯುವಂಥದ್ದು. ನೆಕ್ಸ್ಟ್ 8ನೇ ತಾರೀಕಿನಿಂದ ರಜಾ ದಿನ. ಅವತ್ತು ಭಾನುವಾರ ಆಗಿರೋದ್ರಿಂದ ಸಾರ್ವತ್ರಿಕ ರಜಾ ದಿನವನ್ನು ನಾವು ನೋಡ್ಬೋದಾಗಿರ್ತದೆ. ಇನ್ನು ನೆಕ್ಸ್ಟ್ ಪರೀಕ್ಷೆ ಯಾವಾಗೈತೆ ಅಂತಂದ್ರೆ ಮಾರ್ಚ್ 9ನೇ ತಾರೀಕು ಸೋಮವಾರದಂದು ಯಾವ ಪರೀಕ್ಷೆ ಇದಾವೆ ಅಂತಂದ್ರೆ ರಸಾಯನಶಾಸ್ತ್ರ, ಸೈನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂಥ ರಸಾಯನಶಾಸ್ತ್ರ, ಹಾಗೆಯೇ ಶಿಕ್ಷಣಶಾಸ್ತ್ರ, ಮೂಲ ಗಣಿತ ಕೂಡ ಇರ್ತದೆ. ಸೊ ಅವುಗಳಿಗೆ ಸಮಯ ಮತ್ತು ಗರಿಷ್ಠ ಅಂಕಗಳನ್ನ ಇಲ್ಲಿ ನೋಡ್ಕೊಡ್ರಿ. ಇನ್ನು ಗರಿಷ್ಠ ಅಂಕಗಳು ಇಲ್ಲಿ 70 ಅಂತ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಸೈನ್ಸ್ಗೆ ಸಂಬಂಧಪಟ್ಟಂತಹ ಮ್ಯಾಥ್ಸ್, ಸೈನ್ಸ್ ವಿಭಾಗಕ್ಕೆ ಸಂಬಂಧಪಟ್ಟಂತಹ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಿಗೆ ಏನಿರ್ತದೆ ಅಂತಂದ್ರೆ 70 ಥಿಯರಿ ಬರೀಬೇಕಿರ್ತ, 30 ಅಂಕಗಳಿಗೆ ನಾವು ಆಂತರಿಕ ಅಂಕಗಳನ್ನು ಪರಿಗಣಿಸಲ್ಪಡ್ತೀವಿ. ದೆನ್ ನೆಕ್ಸ್ಟ್ ಅರ್ಥಶಾಸ್ತ್ರ ನೋಡ್ರಿ, ಮಂಗಳವಾರ ಮಾರ್ಚ್ 10ನೇ ತಾರೀಕಿನಂದು ಇರ್ತದೆ ಪರೀಕ್ಷೆ. ಹಾಗೆ ಇದಕ್ಕೆ ಸಮಯ ಮತ್ತು ಅಂಕಗಳನ್ನ ನೋಡ್ಕೊಡ್ರಿ. ಇನ್ನು 11ನೇ ತಾರೀಕಿನಂದು ಮಾರ್ಚ್ 11ನೇ ತಾರೀಕಂದ್ರೆ ಬುಧವಾರ ತರ್ಕಶಾಸ್ತ್ರ, ಜೀವಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕಶಾಸ್ತ್ರ ಪರೀಕ್ಷೆಗಳು ಇರ್ತಕ್ಕಂಥದ್ದು. ಇನ್ನು ಮುಂದಿನ ಪರೀಕ್ಷೆ ಅದು ಯಾವುದಾಗಿರ್ತದೆ ಅಂತಂದ್ರೆ ಹಿಂದಿ ಆಗಿರ್ತದೆ. ಸೊ ಅದು ಯಾವಾಗ ಅಂತಂದ್ರೆ ಮಾರ್ಚ್ 12ನೇ ತಾರೀಕು ಗುರುವಾರದಂದು ಇರತಕ್ಕಂಥದ್ದು. ಇನ್ನು ಮುಂದಿನ ಪರೀಕ್ಷೆ ರಾಜ್ಯಶಾಸ್ತ್ರ, ಅದು ಕೂಡ ಶುಕ್ರವಾರ ಮಾರ್ಚ್ 13ರಿಂದ ಇರ್ತಕ್ಕಂಥದ್ದು. ಇನ್ನು ಮುಂದಿನ ಪರೀಕ್ಷೆ ಲೆಕ್ಕಶಾಸ್ತ್ರ ಪರೀಕ್ಷೆಯು ಕೂಡ 14ನೇ ತಾರೀಕಿನಂದು ಶನಿವಾರ ಇರ್ತಕ್ಕಂಥದ್ದು, ಅಂದರೆ ಅಕೌಂಟೆನ್ಸಿ. ಇನ್ನು 15ನೇ ತಾರೀಕಿನಿಂದ ಭಾನುವಾರ ಸಾರ್ವತ್ರಿಕ ರಜಾ ದಿನವಾದ್ದರಿಂದ ಯಾವುದೇ ರೀತಿ ಪರೀಕ್ಷೆಗಳು ಇರೋದಿಲ್ಲ. ಇನ್ನು ಮಾರ್ಚ್ 16ನೇ ತಾರೀಕಿನಂದು ಸೋಮವಾರ ಸಮಾಜಶಾಸ್ತ್ರ, ಸೋಷಿಯಾಲಜಿ ಮತ್ತು ಮ್ಯಾಥ್ಸ್ ಇರುವಂಥದ್ದು. ನೆಕ್ಸ್ಟ್ 17ನೇ ತಾರೀಕಿನಂದು ಏನಾಗ್ತದೆ ಅಂತಂದ್ರೆ ಇಲ್ಲಿ ಕೆಲವೊಂದಷ್ಟು ಪರೀಕ್ಷೆಗಳನ್ನು ಅವ್ರನ್ನ ಕೊಟ್ಟಿದ್ದಾರೆ ನೋಡ್ರಿ, ಹೇಳ್ತಾರೆ ನೋಡ್ರಿ. ಮಾರ್ಚ್ 17ರಿಂದ ಮಂಗಳವಾರ ಹಿಂದೂಸ್ತಾನಿ ಸಂಗೀತ, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಾಂಶ, ಉಡುಪು ತಯಾರಿಕೆ ಮತ್ತು ಗೃಹೋಪಯೋಗಿ ವಸ್ತುಗಳು, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಆರೋಗ್ಯ ರಕ್ಷಣೆ, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇವುಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳು ಇರ್ತಕ್ಕಂಥದ್ದು. ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಸಮಯ ಏನಂತಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಯಾಕಂದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:15ವರೆಗೆ. ಇಲ್ಲಿ ಸಮಯ ಕೇವಲ 2 ಗಂಟೆ 15 ನಿಮಿಷ ಮಾತ್ರ ಇರ್ತದೆ. ಉಳಿದೆಲ್ಲ ಪರೀಕ್ಷೆಗಳಿಗೆ ನಾವು 3 ಗಂಟೆಯನ್ನು ನೋಡಿದರೆ, ಆದರೆ ಇವುಗಳಿಗೆ 2 ಗಂಟೆ 15 ನಿಮಿಷ ಮಾತ್ರ ಇರ್ತಕ್ಕಂಥದ್ದು. ಹಾಗೆಯೇ ಗರಿಷ್ಠ ಅಂಕಗಳನ್ನು ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲೇ ಕೇವಲ 60 ಆಗಿರ್ತದೆ. ಹಾಗೆಯೇ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟಂಥದ್ದು ಅದು ಗರಿಷ್ಠ ಅಂಕಗಳು 40 ಇರುವಂಥದ್ದು. ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ 2026 ಸೆಕೆಂಡ್ PUC ಎಕ್ಸಾಮಿನೇಷನ್ 1 ಅಂತ ಕೊಟ್ಟಿದ್ದಾರೆ. ಅದನ್ನೇ ಇಂಗ್ಲೀಷ್ನಲ್ಲಿ ಇದುವರೆಗೆ ಏನು ಹೇಳಿದ್ನಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಮೊದಲನೇ ಪರೀಕ್ಷೆ ಫೆಬ್ರವರಿ 28ರಂದು ಕನ್ನಡ ಮತ್ತು ಅರೇಬಿಕ್ ಇರ್ತದೆ. ಇನ್ನು 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಏನಾಗಿರ್ತದೆ ಹಾಲಿಡೇ ಇರ್ತದೆ. ಇನ್ನು ಮಾರ್ಚ್ 2ನೇ ತಾರೀಕಿನಿಂದ ಜಿಯೋಗ್ರಫಿ, ಸ್ಟ್ಯಾಟಿಸ್ಟಿಕ್ಸ್, ಸೈಕಾಲಜಿ ಇರುವಂಥದ್ದು. ಇನ್ನು 3ನೇ ತಾರೀಕು ಮಾರ್ಚ್ 3ನೇ ತಾರೀಕು ಇಂಗ್ಲೀಷ್ ಇರುವಂಥದ್ದು. ಮಾರ್ಚ್ 4ನೇ ತಾರೀಕು ಭಾಷೆಗಳು, ಗಡಿನಾಡ ಭಾಷೆಗಳಾಗಿರ್ತಕ್ಕಂತಹ ತಮಿಳು, ತೆಲುಗು, ಮಲಯಾಳಂ, ಮರಾಠಿಗಳು ಇವುಗಳೆಲ್ಲ ಇರ್ತವೆ. ಹಾಗೆಯೇ ಉರ್ದು, ಸಂಸ್ಕೃತ ಮತ್ತು ಫ್ರೆಂಚ್ ಭಾಷೆಗಳು ಕೂಡ ಇರ್ತಕ್ಕಂಥದ್ದು. ಇನ್ನು 5ನೇ ತಾರೀಕು ನೋಡೋದಾಯ್ತಂದ್ರೆ 5ನೇ ತಾರೀಕಿನಂದು ಹಿಸ್ಟ್ರಿ, ಹೋಮ್ ಸೈನ್ಸ್, 6ನೇ ತಾರೀಕಿನಂದು ಫಿಸಿಕ್ಸ್, 7ನೇ ತಾರೀಕಿನಂದು ಆಪ್ಷನಲ್ ಕನ್ನಡ, ಬಿಸ್ನೆಸ್ ಸ್ಟಡಿ, ಜಿಯಾಲಜಿ ಇರ್ತದೆ. ಸೊ ನೆಕ್ಸ್ಟ್
9ನೇ ತಾರೀಕು ಕೆಮಿಸ್ಟ್ರಿ ಎಜುಕೇಷನ್ ಬೇಸಿಕ್ ಮ್ಯಾಥ್ಸ್ ಇರ್ತದೆ. 10ನೇ ತಾರೀಕಿನಂದು ಎಕನಾಮಿಕ್ಸ್ ಇರುವಂಥದ್ದು. ಇನ್ನು 11ನೇ ತಾರೀಕು ಲಾಜಿಕ್, ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್. ಮತ್ತು 12ನೇ ತಾರೀಕು ಹಿಂದಿ ಇರ್ತದೆ. 13ನೇ ತಾರೀಕು ಪೊಲಿಟಿಕಲ್ ಸೈನ್ಸ್ ಇರ್ತದೆ. 14ನೇ ತಾರೀಕು ಅಕೌಂಟೆನ್ಸಿ ಇರ್ತದೆ. 16ನೇ ತಾರೀಕು ಸೋಷಿಯಾಲಜಿ ಮತ್ತು ಮ್ಯಾಥ್ಸ್ ಸೈನ್ಸ್ ಸಂಬಂಧಪಟ್ಟಂತಹ ವಿಷಯ ಆಗಿರ್ತದೆ. ನೆಕ್ಸ್ಟ್ ಮಾರ್ಚ್ 17ನೇ ತಾರೀಕು ನೋಡ್ರಿ, ಹಿಂದೂಸ್ತಾನಿ ಮ್ಯೂಸಿಕ್, ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್, ಅಪಾರೆಲ್ಸ್, ಮೇಡಪ್ಸ್ ಆ್ಯಂಡ್ ಹೋಮ್ ಫರ್ನಿಷಿಂಗ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಸಂಬಂಧಪಟ್ಟಂತಹ ಪರೀಕ್ಷೆಗಳು ಇರ್ತಕ್ಕಂಥದ್ದನ್ನು ನಾನು ಮುಂಚೆ ಹೇಳಿದ್ದೇನೆ.